ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ನಳ ಮಹಾರಾಜ. ಬನ್ನಿ ಇವತ್ತು ಪೆಪ್ಪರ್ ಚಿಕನ್ ಹೇಗೆ ಮಾಡೋದು ಅಂತ, ಈ ಸ್ಟೈಲಲ್ಲಿ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಿಮಗೆ. ಮನೇಲಿ ಆರಾಮಾಗಿ ಮಾಡ್ಕೊಬೋದು. ಈ ಮೋಡಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಮೊದಲಿಗೆ ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆದಮೇಲೆ ಆನಿಯನ್ ಸ್ಲೈಸ್ ಆನಿಯನ್ ಯೂಸ್ ಮಾಡ್ತಾಯಿದ್ದೀನಿ ನಾನು ಇವತ್ತು. ಚಾಪ್ ಬೇಕಾದರೂ ಮಾಡ್ಕೊಬೋದು. ತುಂಬ ಚೆನ್ನಾಗಿರುತ್ತೆ ಪೆಪ್ಪರ್ ಚಿಕನ್ನು. ನಿಮಗೆ ಬಿಸಿ ಬಿಸಿ ಮುದ್ದೆಗೆ ಎಲ್ಲ ಈ ಮೋಡಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಆನಿಯನ್ ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ನೋಡಿ, ಆನಿಯನ್ ಆಲ್ಮೋಸ್ಟ್ ಫ್ರೈ ಆಗ್ತಾ ಬಂತು. ಜಾಸ್ತಿ ಫ್ರೈ ಮಾಡ್ಕೊಬೇಡಿ, ಮೀಡಿಯಮ್ಮಾಗಿ ಫ್ರೈ ಆಗಿದ್ರೆ ಸಾಕು. ಅದಾಗಿದ್ದಾದಮೇಲೆ ಕರ್ಬೇವಿನ ಸೊಪ್ಪು ನೋಡಿ, ಆಲ್ಮೋಸ್ಟ್ ರೆಡಿ ಆಗೋಯ್ತು ಆನಿಯನ್ನು. ಈಗ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಕರ್ಬೇವಿನ ಸೊಪ್ಪು ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ ಪೆಪ್ಪರ್ ಚಿಕನ್ಗೆ. ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ ಎರಡು ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಕರ್ಬೇವಿನ ಸೊಪ್ಪು ಹಾಕ್ಕೊಂಡೆ. ಕರ್ಬೇವಿನ ಸೊಪ್ಪು ಚಟಪಟ ಅಂತ ಬರಬೇಕು ಸೌಂಡು. ಆ ಥರ ಆದಮೇಲೆ ಮಿಕ್ಸ್ ಮಾಡ್ಕೊಂಡೋದನ್ನು ಈಗ ನಾನು ಟೊಮೆಟೊ ಆ್ಯಡ್ ಮಾಡಬೇಕು. ಟೊಮೆಟೊ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾವಿವತ್ತು ಸೆಮಿ ಗ್ರೇವಿಯಲ್ಲಿ ಮಾಡ್ತಾಯಿದ್ದೀವಿ. ಈಗ ಮುದ್ದೆಗೆ ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ, ಹಂಗಾಗಿ ಸೆಮಿ ಗ್ರೇವಿ ಇದ್ದರೆ. ಟೊಮೆಟೊ ಆ್ಯಡ್ ಮಾಡಿದ್ದೀನಿ. ಟೊಮೆಟೊ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತ ಟೊಮೆಟೊ ಸ್ವಲ್ಪ ಫ್ರೈ ಆಗಬೇಕು ಚೆನ್ನಾಗಿ ನೋಡಿ. ಈಗ ಟೊಮೆಟೊ ಫ್ರೈ ಆಗ್ತಾ ಬಂತು. ಈಗ ನಾವು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆಗಿರ್ಬೋದು, ನಾವು ಗರಂ ಮಸಾಲ ಆಗಿರ್ಬೋದು, ನಾವು ಹೋಮ್ ಮೇಡೇ ಮಾಡ್ಕೊತೀವಿ, ಮನೇಲೇ ಮಾಡ್ತೀವಿ. ಯಾವುದು ರೆಡಿಮೇಡ್ ಆಗಿರೋವಂಥದ್ದು ಯೂಸ್ ಮಾಡಲ್ಲ ನೋಡಿ. ಈಗ ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟು, ಚಿಲ್ಲಿ ನಾನು ಪೇಸ್ಟಾಗಿ ಯೂಸ್ ಮಾಡ್ತಾಯಿದ್ದೀನಿ ಇದರಲ್ಲಿ. ನೀವು ಬೇಕಾದರೆ ಹಾಗೆ ಉದ್ದುದ್ದ ಕಟ್ ಮಾಡ್ಕೊಂಡು ಹಾಕ್ಕೊಬೋದು. ಮತ್ತು ಪುದೀನ, ಕೊತ್ತಂಬರಿ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದೆಲ್ಲ ಚೆನ್ನಾಗಿ ಒಂದು ಸತಿ ಫ್ರೈ ಮಾಡ್ಕೊಳ್ಳಿ, ಹಸಿ ಸ್ಮೆಲ್ ಹೋಗಬೇಕು. ಆಮೇಲೆ ಚಿಕನ್ ಆ್ಯಡ್ ಮಾಡ್ತಾಯಿದ್ದೀವಿ ಇವಾಗ. ಫ್ರೆಶ್ ಆಗಿರೋ ಚಿಕನಲ್ಲಿ ನೀವೇನೇ ಮಾಡಿದ್ರು ಟೇಸ್ಟ್ ಚೆನ್ನಾಗೇ ಬರುತ್ತೆ. ಆಲ್ಮೋಸ್ಟು ಫ್ರೀಝರಲ್ಲಿ ಇರೋದೆಲ್ಲ ಯೂಸ್ ಮಾಡಬೇಡಿ, ಫ್ರೆಶ್ಶಾಗಿ ಕಟ್ ಮಾಡಿಸ್ಕೊಂಡು ಫ್ರೆಶ್ಶಾಗೇ ಯೂಸ್ ಮಾಡ್ಕೊಳ್ಳಿ ನೋಡಿ. ಆಗ್ತಾಯಿದೆ ಇದು. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನಾವೇನು ಇದಕ್ಕೆ ವಾಟ್ರ್ ಏನೂ ಹಾಕ್ತಾಯಿಲ್ಲ, ಬರೀ ಆ ಚಿಕನ್ ಅಲ್ಲಿರೋ ಜ್ಯೂಸಿಯಲ್ಲೇ ಫ್ರೈ ಆಗುತ್ತೆ. ಆರಾಮಾಗಿ ಆಗುತ್ತೆ, ಏನು ತೊಂದರೆ ಇಲ್ಲ. ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ಸೌತೆ ಮಾಡ್ಕೊಬೇಕು. ಅದನ್ನು ಚೆನ್ನಾಗಿ ತಿರುಗಿಸ್ಕೊತ ಇವಾಗ ನಾನು ಅದಕ್ಕೆ ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ತಾಯಿದ್ದೀನಿ. ಕ್ಯಾಪ್ಸಿಕಮ್ ಏನಕ್ಕೆ ಲಾಸ್ಟಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಅಂದರೆ, ಬೇಗನೆ ಹಾಕಿದ್ರೆ ಮೆಲ್ಟ್ ಆಗಿಬಿಡುತ್ತೆ, ಅದು ಏನು ಕಾಣಿಸೋದೇ ಇಲ್ಲ ನಿಮಗೆ, ಆ ಥರ ಆಗಿಬಿಡುತ್ತೆ. ಕ್ಯಾಪ್ಸಿಕಮ್ ತುಂಬ ಬೇಗ ಬೆಂದೋಗುತ್ತೆ, ಹಾಗಾಗಿ ಲಾಸ್ಟಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಆಲ್ಮೋಸ್ಟ್ ಒಂದು 20% ಬೆಂದಿದೆ. ಈಗ ಆಯ್ತು, 50% ಆಗಿದೆ. ಈಗ ಮಸಾಲಾಸ್ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಉಪ್ಪು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಟರ್ಮರಿಕ್ ಪೌಡರು ಮತ್ತು ಪೆಪ್ಪರ್ ಇದರಲ್ಲಿ ಜಾಸ್ತಿ ಯೂಸ್ ಮಾಡ್ತಾಯಿದ್ದೀವಿ. ಬೇರೆ ಮಸಾಲಾಸ್ ಎಲ್ಲ ಕಡಿಮೆ ಹಾಕ್ತಾಯಿದ್ದೀವಿ. ಪೆಪ್ಪರ್ ಚಿಕನ್ ಆಗಿರೋದ್ರಿಂದ ಪೆಪ್ಪರ್ ಫ್ಲೇವರ್ ಜಾಸ್ತಿ ಇರಬೇಕು. ಗರಂ ಮಸಾಲ ಸ್ವಲ್ಪ ಹೋಮ್ ಮೇಡ್ ಮನೇಲಿ ರೆಡಿ ಮಾಡಿರೋದು, ಮತ್ತು ಧನಿಯಾ ಪೌಡರು, ಮತ್ತು ಚಿಲ್ಲಿ ಪೌಡರ್ ಸ್ವಲ್ಪ ಹಾಕ್ತಾಯಿದ್ದೀವಿ. ಲಾಸ್ಟಲ್ಲಿ ಸ್ವಲ್ಪ ಚಿಕನ್ ಮಸಾಲ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹಂಗೆ ಬೇಯಿಸ್ಕೊಬೇಕು. ಅದನ್ನು ನೀರು ಹಾಕೋಕ್ಕೆ ಹೋಗಬೇಡಿ, ನೀರು ಹಾಕಿದ್ರೆ ಚೆನ್ನಾಗಿ ಬರೋಲ್ಲ ಟೇಸ್ಟು. ನೀವು ಅದೇ ಥರ ತಿರುಗಿಸ್ಕೊಡ್ತಾಯಿದ್ರೆ ಅದರಲ್ಲೇ ನೀರು ಬರುತ್ತೆ, ಅದೇ ಸಾಕು. ಸೆಮಿ ಗ್ರೇವಿ ಥರ ಆಗುತ್ತೆ. ಯಾಕಂದರೆ ಆನಿಯನ್ ಟೊಮೆಟೊ ಯೂಸ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಗ್ರೇವಿ. ನಿಮಗೆ ಈ ಮಳೆಗಾಲಕ್ಕೆ ಮೋಡಕ್ಕೆ ತುಂಬ ಸಖತ್ತಾಗಿರುತ್ತೆ. ಒಳ್ಳೆ ಸೈಡ್ ಡಿಶ್ ಕೂಡ ಹೌದು. ಒಂದು ಸತಿ ಮಾಡಿ ಟೇಸ್ಟ್ ಮಾಡಿ. ಇಷ್ಟ ಆಯಿತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೇ ತರಹ ವೀಡಿಯೋಗಳು ಬರ್ತಾ ಇರುತ್ತೆ ನಿಮಗೆ ಡೈಲಿ. ನಮಗೂ ಸ್ವಲ್ಪ ಸಪೋರ್ಟ್ ಮಾಡಿ ನೋಡಿ. ಆಗ್ತಾಯಿದೆ, ಆಲ್ಮೋಸ್ಟ್ 70% ಬೆಂದಿದೆ. ಈಗ ಚಿಕನಲ್ಲಿ ಹೊಗೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಒಳ್ಳೆ ಸ್ಮೆಲ್ ಬರ್ತಾಯಿದೆ. ಆಲ್ಮೋಸ್ಟ್ ಬೆಂದಿದೆ. ಈಗ ಒಂದು ಸ್ವಲ್ಪ ಟೇಸ್ಟ್ ಮಾಡಿಬಿಟ್ಟು ಸಾಲ್ಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕು. ಸಾಲ್ಟ್ ಕಡಿಮೆ ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ. ಮುಂಚೆನೇ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಮತ್ತು ಆಮೇಲೆ ಜಾಸ್ತಿ ಆಯಿತು ಅಂದರೆ ಕಡಿಮೆ ಮಾಡೋಕ್ಕಾಗಲ್ಲ. ಕಡಿಮೆ ಇದ್ದರೆ ಜಾಸ್ತಿ ಮಾಡ್ಕೊಬೋದು ನೋಡಿ. ಈಗ ರೆಡಿ ಆಗಿದೆ ನೋಡಿ. ಅದರಲ್ಲೇ ಗೊಜ್ಜು ಎಷ್ಟು ಸಖತ್ತಾಗಿ ಬಂದಿದೆ. ನಿಮಗೆ ದೋಸೆಗೆ, ಮುದ್ದೆಗೆ, ರೈಸ್ಗೆ ಎಲ್ಲ ಸಖತ್ತಾಗಿರುತ್ತೆ. ಮೋಡಕ್ಕೆ ಈ ವೆದರ್ಗಂತೂ ಏನು ಸಖತ್ತಾಗಿರುತ್ತೆ ಅಂತೀರಾ ನೋಡಿ. ಕರ್ಬೇವಿನ ಸೊಪ್ಪು, ಸ್ಮೆಲ್ಲು ಏನು ಸ್ಮೆಲ್ ಅಂತೀರಾ ನೋಡಿ. ಏನು ಸಖತ್ತಾಗಿ ಬಂದಿದೆ ನೋಡಿ. ಕ್ಯಾಪ್ಸಿಕಮ್ ಎಲ್ಲ ಹಂಗೆ ಇದೆ, ಮೆಲ್ಟ್ ಆಗಿಲ್ಲ.
ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ, ಒಂದ್ಸತಿ ಟ್ರೈ ಮಾಡಿ ನೋಡಿ. ಸೂಪರಾಗಿ ಬಂದಿದೆ, ಅದರಲ್ಲೇ ಎಣ್ಣೆ ಬಿಟ್ಕೊಂಡಿದೆ ನೋಡಿ ಎಲ್ಲ ಚಿಕನ್ನು. ನೋಡಿ, ಯಾವುದೇ ರೀತಿಯಾದ ಸೋಯಾ ಸಾಸ್ ಯೂಸ್ ಮಾಡ್ತಾರೆ ಕೆಲವೊಂದು ಕಡೆ ಎಲ್ಲ. ನಾವು ಯಾವುದೇ ರೀತಿಯಾದ ಕಲರ್ ಯೂಸ್ ಮಾಡಿಲ್ಲ ಇದಕ್ಕೆ. ನ್ಯಾಚುರಲ್ ಕಲರ್, ಪೆಪ್ಪರ್ ಕಲರ್ ಹಿಂಗಿದೆಯೋ ಹಂಗೆ ಬಂದಿದೆ. ಪೆಪ್ಪರ್ ಕಲರ್ ಫುಲ್ ಬ್ಲ್ಯಾಕ್ ಬರಲ್ಲ, ಬ್ರೌನೇ ಬರುತ್ತೆ. ಟ್ರೈ ಮಾಡಿ ನೋಡಿ ಒಂದ್ಸತಿ, ನೋಡಿ ಎಷ್ಟು ಸಖತ್ತಾಗಿದೆ. ತಿಂತಾ ಇದ್ದರೆ ಏನು ಸ್ವರ್ಗನೋ ಸ್ವರ್ಗ. ಚಿಕನ್ ಜೊತೆ ಒಂದು ಮುದ್ದೆ ಇದ್ದರೆ ಅಂತೂ ಯಾಕೆ ಹೇಳ್ತೀರಾ ಸ್ನೇಹಿತರೆ. ಥ್ಯಾಂಕ್ ಯು.